ಲೇ ತಟಪಟ ಅಂತವ ಹೊಸಿ ಬಿರ್ಬಿರ್ನೆ ಕೆಲ್ಸವ ಮಾಡಿ ಏನೊಳ್ಳೆ ಎಮೆ ಮೇಲೆ ಮಳೆ ಒಯ್ದಂಗೆ ಇನ್ನು ಅಲ್ಲೇ ಗುಡ್ರಿಸ್ತಾನೆ ಅವ್ರೆ ನೋಡಲಿ. ಅಲ್ಲ ಕನ್ಲೆ ಮಂಜಿ, ನೀನಕ್ಲೆ ಇನ್ನುವೆ ಅಲ್ಲೇ ಕೆಲ್ಸವ ಮಾಡ್ತಾನೆ ಇದೆಯಲ್ಲ, ಏನು ಉಂಡಿದ್ದು ಜಾಸ್ತಿ ಆಗೋಯ್ತು ಹೆಂಗೆ? ಅಯ್ಯೋ ಹ್ಞೂ ಕನಕ, ಬತ್ತನೆಯ ಬಿರ್ಬಿರ್ನೆಯ ಮುದ್ದೆ ಮಾಡ್ಬಿಟ್ಟು ಉಣ್ಕಂಡು ಬಂದೇ ಬಿಟ್ನಲ್ಲ, ಅದಕ್ಕೆ ಕೆಲಸನೇ ಮಾಡಕೈತಲ್ಲ, ಏನು ಹೊಟ್ಟೆ ಬರಾಗಿ ಮುಂದಕ್ಕೆ ಬರಕೈತಲ್ಲ ಕನಕವು. ನೀವು ಸರಿಯಾದವರು ಕನ ಹಾಕ್ರಲೆ, ವಯಸ್ಸಲ್ಲಿರ ಹೆಂಗಸ್ರು ಬಿರ್ಬಿರ್ನೆಯ ಕೆಲಸವ ಹೆಂಗೆ ಮಾಡ್ತಾರೆ ಅಂತದ್ರಲ್ಲಿ ನಾವು ಮುದ್ಕಿರು ಮುಂದಕ್ಕೆ ಹೋಯ್ತಾ ಇವಿ, ಹಿಂದ್ಗಡೆನೆ ನಿಂತವ್ರೆ ನೋಡಲಿ. ಅಯ್ಯೋ ಅಕ್ಕ, ನಿಮ್ ಕೆಲ್ಸಕ್ಕೂ ನಮ್ ಕೆಲ್ಸಕ್ಕೂ ಆತದಕ್ಕ. ಏನ್ರಲ್ಲೇ ಬಿಗಿಯಾಗಿ ಮುದ್ದೆಯ ಉಂಡ್ಬಿಟ್ಟಿ ಬಂದು ಮೈಯ ಬಗ್ಸಿ ಕೆಲಸವ ಮಾಡದ ಬಿಟ್ಬಿಟ್ಟಿ ಹಿಂಗ ಆಡ್ತಿರಲ್ಲ. ಹ್ಞೂ ಕನಕ, ಹಾಗೆಲ್ಲವ ನಾವು ಚೆನ್ನಾಗಿ ಕೆಲಸವ ಮಾಡ್ತಿದ್ದೋ ನೋಡು. ಈಗ ವಯಸ್ಸಾದ್ರೂ ಈ ಪಾಟಿ ಕೆಲಸ ಮಾಡ್ತೀವಿ ಅಂತ ಅಂದ್ರೆ ನಮ್ಮ ವಯಸ್ಸಲ್ಲಿದ್ದಾಗ ಇನ್ನೇನ್ ಕೆಲಸ ಮಾಡ್ತಿದ್ದೋ. ರಾತ್ರಿ ಮಾಡಿರೋ ಮುದ್ದೆಗೆ ಬೆಳಗ್ಗೆ ಎದ್ದಿ ಉಪ್ಪೆಸರು ಖಾರವ ಹಾಕೊಂಡು ಒಂದ್ ಮುದ್ದೆ ಜಡಿಸ್ಬಿಟ್ಟು ಬಂದು ಅಂತ ಅಂದ್ರೆ ಮುಗೀತು. ಮೈಯ ಬಗ್ಸಿದ್ರೆ ಏನು ಸಂದೆಗೆಯ ನಾವು ಕತ್ತ ಎತ್ತಿ ನೋಡ್ತಾ ಇದ್ದಿದ್ದು ಹೊಲ್ದಿಂದವ. ಏನು ಅಷ್ಟೊಂದು ಕೆಲಸ ಎಲ್ಲಾನು ಮಾಡ್ತಾ ಇದ್ರ ನೀವುಗಳುವಾಗ? ಲೈ ಸಾಬ್ರಕಾವು, ಏನು ಆ ಪಾಟಿ ಕೆಲಸವ ಮಾಡ್ತಿದ್ರ ಅಂತ ಅನ್ಬಿಟ್ಟು ಕೇಳ್ತೀಯಲ್ಲ. ಏನಾಗಿ ಎಲ್ಲವ ಹಿಂಗೆ ಇತ್ತ ಮಿಷಿನ್ಗಳು ಪಸಿನ್ಗಳು ಎಲ್ಲವ ಕೈಯಲ್ಲೇ ಕನವ ಕೆಲಸ ಆಗ. ಅಯ್ಯೋ ಆಗನ್ ಕೆಲಸವ ಈಗ ನಾವು ಮಾಡಕತ್ತದ ಬುಡಕ. ಆಗ್ಲವ್ರಂಗೆ ನಮ್ಗೆ ಉಣ್ಣಕ್ ಹೋಯ್ಕಿಲ್ಲ, ಕೆಲಸವ ಮಾಡಕ್ ಹೋಯ್ಕಿಲ್ಲ ಮೈಯ ಬಗ್ಸಿ. ಹಾ 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 ಅದೇ ಕುಣಿನಾರ್ದವ್ರು ನೆಲ ಡೊಂಕು ಅಂದ್ರಂತೆ, ಹಂಗಾಯ್ತು ಕಂಡ್ರಲ್ಲೇ ನಿಮ್ದು ಮಾತು. ಉಣ್ಣಕ್ ಹೋಯ್ಕಿಲ್ವಂತೆ ಬಿಗಿಯಾಗಿ, ಇಲ್ಲಿ ಕೆಲ್ಸನವೇ ಮಸಿಗೆ ಹೋಯ್ಕಿಲ್ವಂತೆ. ಅಲ್ಲ ಸಣಕ, ನೀನು ಗೃಹಲಕ್ಷ್ಮಿ ಯೋಜನೆ ದುಡ್ತಕತಿ, ಏನು ಮನೇಲೂ ಅಪಾಟಿಯ ಗಂಡ್ಮಕ್ಳು ಇಟ್ಕೊಂಡಿದಿ, ಎಲ್ಲರೂ ಇದ್ರುವೆ ಹಿಂಗೆ ಕೆಲ್ಸಕ್ಕೆ ಬತ್ತೀಯಲ್ಲ, ಏನಂತಾರ ನಿಂಗೆ? ಅಯ್ಯೋ ಸುಮ್ಕಿರ್ಲೆ, ಗಂಡ ಇಕ್ಳು ಇತ್ತು ಅಂತ ಅಂದ್ರೆ ಅವರೆಲ್ಲವ ಮದ್ವೆಗೆ ಅವ್ರವ್ರ ಸಂಸಾರವ ನೋಡ್ಕೊತಾರ ಹೊರ್ತು ನಮ್ಗೂ ಇನ್ನೂ ಹಿಟ್ಟಾಕೊಂಡೋದರ್ಲೆ. ಯಾಕಿ ನಿಮ್ಗೆ 3 ಜನ ಗಂಡ್ಮಕ್ಳು ಇರೋದು ತಾನೇ? ಅಯ್ಯೋ ಎತ್ತೋನಿಕನವ, 3 ಗಂಡು 1 ಹೆಣ್ಣು ಅಂತ ಅನ್ಕಂಡಿ. ನಿಮ್ ಮಗಳ ಯಾವ ಊರು ಕೊಟ್ಟಿದ್ದೀರಿ? ಲೇ ನನ್ನ ಮಗಳ ಬೇರೆ ಊರಿಗೆ ಮದುವೆ ಮಾಡಿದ್ದಾನ, ಇದೇ ಊರಲ್ಲಿ ಮ್ಯಾಗಲ್ಕೆರೆಗೆ ಅಲ್ವಾ ಮದುವೆ ಮಾಡಿರೋದು ನಾನು. ಏನ್ ಗೊತ್ತೇ ಇಲ್ಲ ನೋಡಂಗ್ ಕೇಳ್ತೀಯಲ್ಲ. ತಗೊಳಪ್ಪ ಹಂಗಾರೆ, ನಿಮ್ಮ ಮಗಳೂನುವೆ ಇದೇ ಊರಿಗೆ ಕೊಟ್ಕಂಡು ಗಂಡ ಇಕ್ಳುಗಳುವೆ ಇದೇ ಮನೇಲೆ ಅವೆ ಅಂತ ಅಂತೀರಿ. 4 ಐಕ್ಳು ಇಟ್ಕೊಂಡು ನೀನು ಕೆಲ್ಸಕ್ಕೆ ಬತ್ತೀಯಲ್ಲ, ನಾಚಿಕೆ ಐಕಿಲ್ವಾ ನಿನಗೆ? ಅಯ್ಯೋ ಗಂಡ ಇಕ್ಳಿದ್ರೇನು ಅವರೆಲ್ಲವ ನಮ್ಗೆ ಹಿಟ್ಟು ಸೊಪ್ಪು ಹಾಕೊಂಡು ನೋಡ್ಕೊಂಡರ್ಲೆ. ಈಗ್ಲೂವೆ ಅವ್ರವ್ರ ಸಂಸಾರ ಬರೋವ್ರಿಗೆ ನಮ್ಮ ಮಕ್ಳುಗಳಂಗೆ ಇರ್ತಾರೆ. ಅವ್ರ ಹೆಣ್ದಿರು ಪಕ್ಕಕ್ಕೆ ಬಂದ್ಮೇಕಿಂದವ ಅವರು ಎಲ್ಲವ ಅವ್ರ ಕಡೆಗೆ ಅದರ ಹೊರ್ತು ನಮ್ಮ ಕಡೆಗೆ ನೋಡ್ಕೊಂಡು ಕುಂತ್ಕೊಂಡಾರ. ಅದಕ್ಕೆ ನಾವೇ ದುಡಿಬೇಕು, ನಾವೇ ತಿನ್ಬೇಕು ಕಣವ. ನಾನಂತುವೆ ಯಾರನ್ನೂ ಕೇಳಕ್ ಹೋಯ್ಕಿಲ್ಲ, 4 ಅಣಿ ಕೊಡಿ 8 ಅಣಿ ಕೊಡಿ ಅಂತ ಅನ್ಬಿಟ್ಟು. ಅಲ್ಲ ಎತ್ಬಿಟ್ಟಿ ಸಾಕ್ಬಿಟ್ಟಿ ದೊಡ್ಡವ ಮಾಡ್ಬಿಟ್ಟಿ ಅವ್ರಗಳ ಕೈಲಿ ಅನ್ನಿಸ್ಕೊಳ್ಳೋಂಥದ್ದು ಏನು? ಯಾಕೆ ಬಿಟ್ಕೊಟ್ಟಿ ಹೊಲ ಗತೆ ಎಲ್ಲನೂ ನೀನೇ ನಿಂತ್ಕೊಂಡು ಮಾಡಿಸ್ಕೊಂಡಿ, ನೀನೇ ಹಣಕಾಸಂದೆಲ್ಲನೂ ಮನೆದ ನೋಡ್ಕೋಬೇಕು ತಾನೆ. ಅದ ಬಿಟ್ಬಿಟ್ಟು ಹಿಂಗೆ ಗಂಡ ಇಕ್ಳು 3 ಜನ ಅಂತ ಅಂದ್ರೂ ಹಿಂಗೆ ಕೆಲ್ಸಕ್ಕೆ ತಿರ್ಕೊಂಡು ನಿಂತ್ಕತಿಯಲ್ಲ ಸಣಕ, ನಿನ್ಗೇನು ಬುದ್ಧಿ ಇಲ್ವಾ? ಲೈ ಪಾರತಿ, ಎಲ್ಲರೂ ಹಂಗೆ ಇದ್ಬಿಟ್ಟಾರ್ಲೆ. ನನ್ನ ಐಕ್ಳುವೆ ಮೊದ್ಲೆಲ್ಲ ಚೆನ್ನಾಗೆ ನೋಡ್ಕತಿದ್ದೋ, ನಮ್ಗೋಸಿ ವಯಸ್ಸೈತವ ಏನು ಬಾಯಿಗೆ ಬಂದಂಗೆ ಅವ್ರ ಹೆಂಡ್ತಿದ್ದೀರು ಅಂತಾರೆ ಅನ್ನಿಸ್ಕೊಂಡ್ವೆ. ಅವ್ರ ಕೈಲಿ ಇಟ್ಟಾಕಿಸ್ಕೊಂಡು ಉಣ್ಣಕದರ್ಲೆ. ನನ್ನ ಐಕ್ಳುಗಳು ಕೇಳಿದ್ರು ಕೇಳ್ಸ ಇಲ್ಲ ಅನ್ನೋರಂಗೆ ಒಯ್ತಾರೆ ಕಲೆ. ಅಲ್ಲ ಕಲೆ, ದುಡ್ಡು ಕಾಸು ನಿನಗ್ ಬರಂಗ್ ಮಾಡ್ಕೊಂಡಿದ್ಯೋ, ಅವ್ರಿಗೆ ಹೋಗಂಗ್ ಮಾಡ್ಗಿಟ್ಬಿಟ್ಟಿದೀಯೋ? ಇಲ್ಲ ಕಣ್ಕಳಕ, ದುಡ್ಡು ಮಾತ್ರವ ನನಗೆ ಬರ್ತದೆ, ಹಿರಿಕ್ರು ಬರೋದು ಅಂತ ಅನ್ಬಿಟ್ಟು ಮಾಡಿದ್ರಲ್ಲ, ಅದು ನನಗೆ ಬರೋದು ದುಡ್ಡು. ಅಲ್ಲ ಕನ್ಸಣಕ್ಕ, ಮತ್ತೆ ತಿಂಗಳಿಗೆ 2000 ರೂಪಾಯಿಗಿಂತಲೂ ಖರ್ಚು ಮಾಡಿಯಾ? ಏನೊಂದು ಎಲೆ ಅಡಕೆ ಹಾಕೊಳಕ್ಕೆ ನಿನ್ಗೆ 2000 ರೂಪಾಯಿ ಮೇಲೆ ಖರ್ಚಾದದ? ಲೈ ಎಲೆ ಅಡಕೆಗೆ ಅಂತ ಅನ್ಬಿಟ್ಟು ಖರ್ಚು ಮಾಡಕ್ಕಿಲ್ಲ. ನನ್ನ ಗಂಡಂಗುವೆ ಆಗಾಗ ಹುಷಾರ್ ತಪ್ತಿರ್ತಾನಲ್ಲ, ಆಗೆಲ್ಲವ ಯಾರ್ಲೇ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರ್ಸೋರು. ನಾನೇ ನೋಡ್ಕೋಬೇಕಲ್ವ ನನ್ನ ಗಂಡಂಗೆ. ಏನಾದ್ರು ಔಷಧಿ ತಕೊಡ್ಬೇಕು, ಏನಾರು ಮಾಡ್ಬೇಕು ಅಂತ ಅಂದ್ರೆ ಅವನ ಖರ್ಚಿಗೂ ಪಾಪ ಯಾರ್ಲೇ ಕೊಟ್ಟರು? ಪಾಪ ಪಾಯಿಗೆ ವಯಸ್ಸಲ್ಲಿದ್ದಾಗ ಚೆನ್ನಾಗೆ ನೋಡ್ಕೊಂಡ, ಈಗ ಕಣ್ಣು ಕಾಣ್ದಂಗ ಆಗವಲ್ಲ, ಮನೆ ತವೇ ಇರ್ತಾನೆ. ನಾನೇ ಕೆಲ್ಸಕ್ಕೆ ಅಷ್ಟೋ ಇಷ್ಟೋ ಒಯ್ತೀನಿ. ನನ್ನ ಗಂಡಂಗೆ ಕೆಲ್ಸಕ್ಕಿಲ್ಲವ, ಹೋಗಕ್ಕೆ ಆಯ್ಕಿಲ್ಲ ಕಂಡ್ರಲೆ. ಅದಕ್ಕೆ ಮನೇಲೇ ಇರ್ತಾನೆ ಅವನು. ಅವ್ರನ್ನ ಮನೇಲಿ ಕುಂಡ್ರಿಸ್ಬಿಟ್ಟು ನೀನೊಬ್ಳೆಯ ಕೆಲ್ಸಕ್ಕೆ ಹೋಗೋದು? ಹಂಗಾದ್ರೆ ನೀವು ಮಕ್ಳುಗಳು ತಂದಕ್ಕಿಲ್ವಾ? ಯಾವನೊಬ್ನುವೆ ತಕೋ ನಕ್ಕಳ ರಾಗಿ ಅಂತ ಅನ್ಬಿಟ್ಟು ಕೊಡಕ್ಕಿಲ್ಲ ಕಂಡ್ರಲೆ. ನಾನು ನನ್ನ ಗಂಡಲ್ಲಿ ಕೊಟ್ಕೆಲೆಯ ಇರೋದು, ನಮ್ಮ ಪಡ್ಗೆ ನಾವೇ ಅಡುಗೆ ಮಾಡ್ಕೊಳ್ಳೋದು, ನಾವೇ ದುಡ್ಕೊಳ್ಳೋದು, ನಾವೇ ತಿನ್ಕೊಳ್ಳೋದು. ಹೆಂಗೋ ಸೊಸೈಟಿಲಿ ಅಷ್ಟೋ ಇಷ್ಟೋ ಅಕ್ಕಿ ಬರ್ತದಲ್ಲ, ಅದ್ರ ಜೊತೆಗೋಸಿ ರಾಗಿ ಗೀಗಿಯ ಕೊಂಡ್ಕತ್ತೀನಿ ಯಾರು ಕೊಟ್ಟಾಗ. ಇಲ್ಲ ಯಾರ್ದಾರು ಹೊಲಕ್ಕೆ ಕೂಲಿ ಮಾಡ್ಕೊಟ್ಬಿಟ್ಟು ಅವ್ರತಾವು ಅಕ್ಕಿ ರಾಗಿ ಎಲ್ಲನೂ ಈಸ್ಕೊಬತ್ತೀನಲ್ಲ, 10ನೇ ವರ್ಷಕ್ಕಾಗಂಗೆ ಮಾಡ್ಕೊಳ್ಳೋದು ನಾವು. ನಾನು ಹಿಂಗೆ ಕೆಲ್ಸಕ್ಕೆ ಬತ್ತು ಅಂತಂದ್ರೆ ನನ್ನ ಗಂಡನೆಯ ಮನೆ ತಾವು ಬಟ್ಟೆ ಗಿಟ್ಟೆ ಒಕ್ಕಂಡು 1-2 ಪಾತ್ರೆ ಗಿತ್ರೆ ಇರ್ತಾವಲ್ಲ, ಅವ ತೊಳ್ಕೊಂಡು ಇರ್ತಾನೆ ಕಲೆ. ಪಾಪ ಅವನಿಗೆ ಓಡಾಡಕ್ಕೆ ಸರಿಗೆ ಕಣ್ಣೆ ಕಾಣಕ್ಕಿಲ್ವಲ್ಲ, ಎಲ್ಲೂ ಒಯ್ಕಿಲ್ಲ ಮನೆ ಒಂದ ಬುಟ್ಟಿ. ಸರಿ ಹೋಯ್ತು ಕನಾಕ್ಲೆ. ಅಲ್ಲ ಈ ಪಾಟಿ ಗಂಡ ಇಕ್ಳ ದೊಡ್ಡವ ಮಾಡ್ಬಿಟ್ಟು ಹಿಂಗೆ ಅನ್ನಿಸ್ಕೋಬೇಕು, ಹಿಂಗೆ ಆಡಿಸ್ಕೊಂಡು ಈ ಸಮಯದಲ್ಲವೇ ನೀವೇ ಮಾಡ್ಕೊಂಡು ಉಣ್ಬೇಕು ಗಂಡ ಹೆಂಡ್ತಿ ಅಂದ್ರೆ ಹೊಟ್ಟೆಲ್ಲವ ಚುರ್ರಂತದೆ. ಅಲ್ಲ ಸಣಕ, ನೀನ್ ಹೆಣ್ಮಕ್ಳು ಇಲ್ಲೇ ಅವಳೆ ಅಂತೀಯಲ್ಲ, ಅವಳು ಬಂದು ಮಾಡ್ಗಿಟ್ಕೊಳಕಿಲ್ವಾ?
ಅಯ್ಯೋ ಬತ್ತಾಳೆ ನೋಡ್ಕತ್ತಾಳೆ ಒಯ್ತಾಳೆ ಅವ್ರವ್ರದೇ ಕಷ್ಟಗಳು ಸಾವಿರಾರು ಇರ್ತಾವಲ್ಲ ಅವ್ರನ್ನ ಮಾಡಿ ಅಂತ ಅನ್ಬಿಟ್ಟು ಕೇಳಕ್ಕಾಗದ ಅವಳಿಗೂ ಮಕ್ಳು ಮರಿ ಇಲ್ವಾ ಈಗ ಮದುವೆ ಮಾಡ್ಕೊಟ್ಟಾದ್ಮೇಲಿಂದವ ಕೊಟ್ಟೆಣ್ಣು ಕುಲುಕೊರ್ಗೆ ಅನ್ನಂಗೆ ಕಣವ ಬರಬೇಕು ಉಣ್ಕೋಬೇಕು ತಿನ್ಕೋಬೇಕು ಒಯ್ತಾ ಇರಬೇಕು ಮಕ್ಳುಗಳು ಅದ ಬಿಟ್ಬಿಟ್ಟು ನಮ್ಮ ಕಷ್ಟಕ್ಕೆ ಓಡ್ಬಂದು ಕೂತ್ಕೊಳ್ಳಿ ಅನ್ನಕ್ಕದ ಅಪ್ಪಿ ತಪ್ಪಿ ಏನಾರುವೆ ನನಗೂ ನನ್ನ ಗಂಡಂಗೂ ಒಂಚೂರು ಹುಷಾರಿಲ್ಲ ಅಂದ್ರೆ ಬಂದು ಆಸ್ಪತ್ರೆಗೆ ಅವಳೆಯೇ ಕರ್ಕೊ ಹೋಗೋದು ಹೆಂಗೋ ಹೆಣ್ಮಗ್ಳು ಇರೋದಕ್ಕೆ ನೋಡು ಅಷ್ಟಾದ್ರೂ ಮಾಡ್ತಾಳೆ ಈಗ ನನಗೂ ಹುಷಾರಿತಿಲ್ಲ ಅಂತ ಅಂದಾಗ ನಾನು ನನ್ನ ಮಗಳ ಮನೇಲೆಲ್ಲ ಎಷ್ಟು ದಿನ ಇದ್ದಿದ್ದು ನನ್ನ ಮಗಳೇ ಕಣವ ಚೆನ್ನಾಗಿ ನೋಡ್ಕೊಬಿಟ್ಲು ನನ್ನ ಅಯ್ಯವ್ವ ಒಂದು ಎಣ್ಣೆ ಇರಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಕಂಟ್ರೋಲೇ ಹೇಳೋದು ಎಣ್ಣೆ ತವ್ರ ಮನೆ ತಣ್ಣಗಿರ್ತದೆ ಅಂತ ಅಂದ್ಬಿಟ್ಟು ಬರೀ ಗಂಡನ್ನೇ ಎತ್ತಾಕ್ತು ಅಂತಂದ್ರೆ ಈ ಎಣ್ಣೆ ಬರನೆಯ ನೋಡು ನನ್ನ ಮಕ್ಳುವೆ ಕೆಲಸದಲ್ಲವ್ರೆ ಹಂಗಿದ್ದುವೆ ನಾನು ನನ್ನ ಗಂಡ ಇಲ್ಲಿ ನೋಡು ಹೆಂಗೆ ಕಷ್ಟಪಟ್ಟು ಜೀವನವ ಮಾಡ್ತಾ ಇದ್ದವು ಕಂಡೋರಲ್ದಲ್ಲಿ ಇನ್ನೂ ಜೀತ ಮಾಡೋದೇ ತಪ್ಪಿಲ್ಲ ನಮ್ಮ ಜೀವನಕ್ಕೆ ಅಲ್ಲ ಹುಟ್ಟವಾಗ ಗಂಡ್ಬೇಕು ಅಂದ್ಬಿಟ್ಟು ದೇವರ ಬೇಡ್ತೀವಿ ನಾವುವೇ ಹೆಣ್ಮಕ್ಳುಗಳು ಹುಟ್ಟಿದ್ರೆ ಯಾಕಾರು ಹುಟ್ಟಿದ್ವು ಅಂತ ಅನ್ಕತೀವಿ ಈಗ ನೋಡು ಹೆಂಗೆ ಬೇಡವು ಈಗ ದೊಡ್ಡವಾದ ಮೇಕಿಂದವ ಹೆಣ್ಣೆ ಇಕ್ಳಯ್ಯ ಬರೋದು ಹೊರ್ತು ಗಂಡೆ ಇಕ್ಳ ಐಕಿಲಕ ನಾಕಕ್ಕವು ನನಗೆ 3 ಹೆಣ್ಣಾದಾಗ ನಾನು ಹಂಗೆ ಅನ್ಕತಿದ್ದೆ ಕಣಕ ಗಂಡು ಹುಟ್ಲೇ ಇಲ್ವಲ್ಲ ಅನ್ಬಿಟ್ಟು ನಮ್ಮ ಅತ್ತೆ ಹೊಸಿ ಅನ್ನೋಳ ನನಗೆ ಒಂದು ಗಂಡು ಹುಟ್ಟಿಸ್ನಿಲ್ಲ ಇವಳ ಬಿಟ್ಬಿಡು ಬೇರೆಯವಳನ್ನ ಕಟ್ತೀನಿ ಗಂಡ್ಮಗ ಹುಟ್ಲಿ ಅಂತ ಅನ್ಕಂಡು ನಮ್ಮ ಅತ್ತೆನವೇ ಹೊಸಿ ಎತ್ತಾಡ್ತಿದ್ದಿಲ್ಲ ಗಂಡಾಗ್ನಿಲ್ಲ ಅಂತ ಈಗ ನನ್ನ ಹೆಣ್ಣೆ ಇಕ್ಳು ಯಾರಿಗೇನು ಕಮ್ಮಿ ಇದ್ದವು 3 ಕಾಲೇಜ್ಗೆ ಹೋಯ್ತವೆ ಚೆನ್ನಾಗಿ ಓದ್ತವೆ ಚೆನ್ನಾಗಿವೆ ಮಾರ್ಕ್ಸ್ ಎಲ್ಲನೂ ತೆಗಿತವೆ ಅವಕ್ಕಿಂತಲೂ ಬೇಕಕ್ಕ ನಾಳೆ ದಿನಕ್ಕೆ ಕೆಲಸಕ್ಕೆ ಸೇರ್ಕತ್ತು ಅಂತಂದ್ರೂ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವರೇ ಮದುವೆಯಾಗಿ ಒಯ್ತಾರೆ ನನ್ನ ಹೆಣ್ಮಕ್ಳು ಅವ್ರಿಗೀಗ ಹೊಟ್ಟೆಗೊಂದ ನೋಡ್ಕೊಂಡು ನಾನು ಬಟ್ಟೆ ಬರೆ ಒಂದು ನೆರ ಮಾಡ್ಕೊಂಡ್ರೆ ಸಾಕು ಅನ್ನಂಗೆ ಆಗೋಗದೆ ಕನಕವು ಹೆಂಗೋ ಎಲ್ಲಾರ್ಗೂ ಒಂದೊಂದು ಹೆಣ್ಣು ಒಂದೊಂದು ಗಂಡು ಅನ್ನಂಗೆ ದೇವ್ರು ಕೊಟ್ಟ ಆದ್ರೆ ನೋಡಲಿ ಭಾಗ್ಯಂಗೆ ಮಾತ್ರವ ಒಂದೇ ಒಂದು ಗಂಡ ಕೊಟ್ಬಿಟ್ಟ ಅಯ್ಯೋ ಅದನ್ನೇ ಸಾಕಾಗೋಗದೆ ಸುಮ್ಕಿರಕ ನನ್ಗಂತೂ ಇನ್ನು ಹೆಣ್ಮಕ್ಳು ಬೇಡ ಗಂಡ್ಮಕ್ಳು ಬೇಡ ಒಂದೇ ಒಂದು ಮಗ ಸಾಕು ಯಾಕ್ಲೆ ಭಾಗ್ಯ ಇನ್ನೊಂದು ಮಗವ ಮಾಡ್ಕೊಬಿಡತ್ತಾನೆ ನೀನು ಈ ವಯಸ್ಸಲ್ಲಿ ಮಾಡ್ಕೊಬಿಡ್ಬೇಕ ಈಗ ನಾನು ಗಂಡು ಹೆಣ್ಣು ಅಂತ ಅನ್ಕಂಡು ಪರಿದನ ನೋಡ್ಲೆ ಹೆಂಗೆ 4 ಮಕ್ಳ ಮಾಡ್ಕೊಂಡಿದ್ದಾಳು ನೀನು ಹಂಗೆ 4 ಎತ್ಕಳದ ಬಿಟ್ಬಿಟ್ಟು ಹಿಂಗಾಡ್ತಿ ಎಲ್ಲೇ ಒಂದೇ ಒಂದು ಸಾಕು ಅಂತ ಅನ್ಕಂಡು ಅವ್ವ ಪರಿದ್ ನಂಗೆ ನಾನೇನಾರವೇ 4 ಎತ್ತಾಕ್ಬಿಟ್ಟಿದ್ರೆ ಇನ್ನೇನಿಲ್ಲ ನನ್ನ ಗಂಡಂತವು ವಣಿ ಇರೋದು ಒಂದ ಕೂಸ ಚೆನ್ನಾಗಿ ನೋಡ್ಕೋ ಚೆನ್ನಾಗಿ ಓದಿಸ್ಕೋ ಅದಕ್ಕೆ ಇಟ್ಟು ಸೊಪ್ಪು ಏನ್ ಮಾಡ್ಬೇಕೋ ಮಾಡ್ಕೋತಾಗೆ ಅದ ಬಿಟ್ಬಿಟ್ಟು ಹಿಂಗೆ 2 3 ಅಂತ ಅನ್ಕಂಡು ಈಗಿನ ಕಾಲದಲ್ಲೂ ಮಾಡ್ಕೊಂಡು ಕುತ್ಕೊಂಡರ್ಲೆ ಮಕ್ಳು ಮರಿಯ ಅಲ್ಕನಕ ನೀನೇ 4 ಮಕ್ಳ ಎತ್ಕೊಂಡಲ್ಲ ಆಗ ಈ ಬುದ್ಧಿ ಇತ್ತಿಲ್ವಾ ನಿನಗೆ ಹಾಗೆಲ್ಲವ ಸಣ್ಣ ವಯಸ್ಸಿಗೆ ಮದುವೆ ಮಾಡಿದ್ರಲ್ರಲ್ಲೇ ನಮ್ಗೇನ್ರಲ್ಲೇ ಗೊತ್ತಾಯ್ತಿತ್ತು 1 ಮಕ್ಳು ಮಾಡ್ಕೊಂಡ್ರೆ ಸಾಕು 2 ಮಕ್ಳು ಮಾಡ್ಕೊಂಡ್ರೆ ಸಾಕು ಅಂತ ನಮ್ಮ ಅತ್ತ ಬೈತಾಳೆ ಅಂತ ಅನ್ಕಂಡು 4 ಎತ್ಕೊಂಡು ಕುಂತ್ಕೊಂಡು ಬೈಯೋರು ಬೈತಿದ್ರು ಆಗ ಎತ್ಕೊಬಿಟ್ರಿ ಏನು ನಿಮ್ಮ ಐಕ್ಳುಗಳ ಸಾಕವಾಗ ಸಲ್ವವಾಗ ಅವ ದೊಡ್ಡವ ಮಾಡೋವಾಗ ನಿಮ್ಮ ಅತ್ತೆ ಬಂದ್ ಮಾಡಿದ್ಲು ನಿಮ್ಮ ಅವ್ ಬಂದ್ ಮಾಡಿದ್ನು ಎಲ್ರಲ್ಲೇ 4 ಹುಟ್ತಿದಂಗೆ ನಮ್ಮ ಅತ್ತೆ ನಿಗತ್ಕೊಂಡು ಓದ್ಲಲ್ಲ ನಾವೇ ಕಷ್ಟ ಬಿದ್ದಿ ನಮ್ಮ ಐಕ್ಳ ಓದಿಸ್ಕೊಂಡು ಇಟ್ಟು ಸೊಪ್ಪ ಹಾಕೊಂಡು ಬೆಳೆಸೋದು ಹೊರ್ತು ಯಾರು 1 ರೂಪಾಯಿ ಮಾಡಿದಾರ್ಲೆ ನನಗೆ ಅದಕ್ಕೆ ಹೇಳ್ತಾ ಇರೋದು ನಿಮ್ಮ ಅತ್ತೆ ಹೇಳೋದ್ಲು ಹೆರು ಅಂತ ಅಂದ್ಬಿಟ್ಟು ಅಂತ ಹೆತ್ಕೊಂಡು ಕುತ್ಕೊಬಿಟ್ಟಲ್ಲ ಅವತ್ತೊಂದು ದಿನ ಯಾರು ಮಾಡಿದ್ರಕ್ಕ ನಿನ್ಗೆ ಲೇ ಅಲ್ಲಕ್ಕಲ್ಲೇ ಈಗ ಗೃಹಲಕ್ಷ್ಮಿ ಯೋಜನೆದು 2,000 ದುಡ್ಡು ಬರ್ತದಲ್ಲ ನೀನೇ ಇಟ್ಕೊಂಡಿಯೋ ಏನ್ ಮಾಡಿ ಒಂದೊಂದ್ಕಿತ ನಾನು ಇಟ್ಕತೀನಿ ಒಂದೊಂದ್ಕಿತ ನಾನು ಐಕ್ಳು ಬಂದು ಕೇಳ್ತು ಅಂತಂದ್ರೆ ನನ್ನ ಮಕ್ಳಿಗೆ ಕೊಟ್ಟೆ ಬಿಡ್ತೀನಿ ಕಲೆ ಆ ದುಡ್ಡೆಲ್ಲನವೇ ಉಳಿಸ್ಕೊಳಕ್ಕೆ ಹೋಯ್ಕಿಲ್ಲ ನಾನು ಏನು ಆ ದುಡ್ಡನವೇ ನೀನ್ ಕಂಡೆ ಇಕ್ಲ ಕಿತ್ಕೊಂಡಾರ ಕನ್ಲೆ ಅದಕ್ಕಾಗಿ ಮನೇಲಿ ಜಗಳನೆ ಆಡೋಯ್ತಾರೆ ಅವ್ರುಗಳು ನಾನು ಕೊಡ್ನಿಲ್ಲ ನಮ್ಮವ್ವ ಅವನು ಕೊಡ್ಲಿಲ್ಲ ಇವನು ಕೊಟ್ಲು ಅಂತ ಅನ್ಕಂಡು ಕೆಲವೊಂದ್ಸತಿ ನನಗೆ ಬಂದು ಹೊಡೆದೇ ಬಿಡ್ತಾರೆ ಕಲೆ ದುಡ್ಡ ನನಗೆ ಕೊಡ್ದಂಗೆ ಅವನು ಕೊಟ್ಕೊಂಡಿದ್ಯಲ್ಲ ಬೋಸುಡಿ ಮುಂಡೆ ಹಿಟ್ಟ ನಮ್ಮ ಮನೆಗೆ ಯಾಕೆ ಬಂದು ಉಣ್ತಾ ಇದ್ದಿ ಎದ್ದೋಗ್ನೆ ಅಂತ ಅನ್ಕೊಂಡೆಲ್ಲವ ಅಂದೇ ಬಿಡ್ತವೆ ನನ್ನ ಗಂಡ ಇಕ್ಳು ಇನ್ನೇನ್ ಮಾಡನೆ ಮಗ ಈ ತಿಂಗಳು ನೀ ಇಸ್ಕೊಬಿಟ್ಟವನೇಕಲ್ಲ ಇನ್ನೊಂದು ತಿಂಗಳಿಗೆ ನೀನು ಕೊಡ್ತೀನಿ ಅಂತ ಅನ್ಕಂಡು ಹೇಳ್ತೀನಿ ಏನು ಹೊಡ್ತಾರು ಅವರು ನಿನ್ಗೆಯ ಇನ್ನೆನ್ಲೆ ಮಾಡಾರು ಹೊಡಿದಂಗೆಯ ಪುಟ್ಟಾರ ನಮ್ಗೆ ಸುಮ್ಕೆ ಎಂಟಿರ್ ಮಾತ್ ಕಟ್ಕೊಂಡು ಹೊಡಿತಾರೆ ಕಲೆ ನನ್ ಗಂಡ ಇಕ್ಳು ಅಲ್ಲ ಹೆಂಗಿದ್ದವ ಹೆಂಗೆ ಇಷ್ಟ ಗಾತ್ರವ ಮಾಡ್ತೀವಲ್ಲ ಅದಕ್ಕೆ ಅವ್ರ ಕೈಲಿ ನಾವು ಏಟೆಲ್ಲಾನು ತಿನ್ಬೇಕಂತ ನೀನು ಉಗ್ಯದ ಪುಟ್ಟಿ ಹಂಗೆ ಅವ್ರಿಗೆ ಕೊಟ್ಕೊಂಡು ಕಣ್ಣೀರ್ ಹಾಕೊಂಡು ಹಿಂಗೆ ನಿಂತ್ಕತಿಯಲ್ಲ ನಾನು ಆಗಿದ್ದಿದ್ರೆ ಮುಂಡೆ ಮಕ್ಳ ಯಾವನು ಕೇಳಕ್ ಬರೋನು ನೀವು ಅಂತ ಅಂದ್ಬಿಟ್ಟು ಎಡ ಪುಟ್ಟಿರುವೆ ಅಯ್ಯೋ ಅವೇನೋ ನಮ್ ಕಷ್ಟವ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಹೊಟ್ಟೆಲ್ ಹುಟ್ಟಿರವ ನಾವು ಹಂಗೆ ಬಿಟ್ಬಿಡಕ್ಕದಕ್ಕ ಅದಕ್ಕೆ ಹೋಗಿ ಅತ್ತಗೆ 1 ತಿಂಗಳು ನೀನಿಸ್ಕೊ 1 ತಿಂಗಳು ಅವನಿಸ್ಕೊಳ್ಳಿ ಅಂತ ಅನ್ಕಂಡು ನಾನು ಹಿಂಗೆ ಕೂಲಿನಲ್ಲಿ ಮಾಡ್ಕೊಂಡೆ ತಿನ್ನೋದು ಕಂಡ್ರಲೆ ಥೂ ಅದೇನ್ ಜನ್ಮವ ಈ ಗಂಡ ಇಕ್ಳುಗಳ್ದು ನಾಕು ಅಲ್ಲ ಹುಟ್ಸಿ ಇಷ್ಟು ದೊಡ್ಡವ ಮಾಡವೇ ನಾವು ಹಿಟ್ಟಾಕಂಡು ಸಾಕಬೇಕು ನಮ್ಮ ಓದಿರ್ಗೆ ನಮ್ಮ ಅಪ್ತಿರ್ಗೆ ಅಂತ ಅನ್ನೋದ ಬಿಟ್ಬಿಟ್ಟು ಹೆಂಡತಿರ್ ಮಕ್ಳ ಕಟ್ಕೊಂಡು ಹಿಂಗೆ ಕುಣಿತಾರಲ್ಲ ಅಕ್ಕವ್ ನಾನಂತುವೆ ನನ್ನ ದುಡ್ಡು ಕಾಸ ಯಾರೊಬ್ರಿಗೂ ಕೊಡಕ್ ಹೋಯ್ಕಿಲ್ಲ ಕನಕ ನಾನೇ ಎತ್ತಿಟ್ಕೊಳ್ಳೋದಯ್ಯ
ನಾನು ಹಂಗೆ ಮಾಡ್ತೀನಿ. ನನ್ನ ಗಂಡನ್ಗಾಗ್ಲಿ ನನ್ನ ಮಗನ್ಗಾಗ್ಲಿ ತೋರ್ಸಕ್ ಹೋಯ್ಕಿಲ್ಲ, ಕೊಡಕ್ ಹೋಯ್ಕಿಲ್ಲ. ನನಗೆ ದುಡ್ಡು ಬಂದದೆ ಅಂತ ಅನ್ಬಿಟ್ಟು ಹೇಳಕ್ ಹೋಯ್ಕಿಲ್ಲ ಕನಕ. ಈಗಲೇ ನಂದು 30,000 ರೂಪಾಯಿ ಮೇಲೆ ಎತ್ತಿಟ್ಟವನಿ. ಆ ದುಡ್ಡ ಹಾಕೊಂಡು ನಾನೇ ಏನಾರ ಒಂದು ಕೆಲಸ ಮಾಡದ ಅನ್ಕೊಂಡವನಿ ಕನಕ. ಹಾ, ಇದು ಇದು ಕಂಡ್ರಲ್ಲೇ ಅಪ್ಪನ್ ಗುಟ್ಟಿರೋ ಮಾತು ಅಂತ ಅಂದ್ರೆ ಯಾಕ್ಲೆ ಕೊಡ್ಬೇಕು? ನಮಗ್ ಬಂದಿರೋ ದುಡ್ಡ ಕಂಡವ್ರಿಗೆ ನಾವು. ಲೇ ಭಾಗ್ಯ, ಹೆಂಗುವೆ ನೀನು ಅಂಗಡಿ ಮಳಿಗೆ ಹಾಕಬೇಕು ಅಂತಿದ್ದಲ್ಲ, ಬಳೆ ಸ್ಟೋರೋ ಏನಾದ್ರೂ ಇಟ್ಕಲೆ. ಹ್ಞೂ ಕನಕ, ಅದೇ ಸರಿ. ಈಗ ಕಂಡವ್ರಲ್ತಕ್ಕೆ ಎಷ್ಟು ದಿನಕ್ಕೆ ಅಂತ ಅನ್ಬಿಟ್ಟು ಕೆಲಸಕ್ಕೆ ಹೋಗಕ್ಕಾಯ್ತದೆ. ಕೇಳ್ಕೊಂಡು ನಾನೇ ಒಂದು ಅಂಗಡಿ ಮಳಿಗೆ ಏನಾರು ಮಾಡ್ಕೋಬೇಕು ನೋಡು, ಅಷ್ಟು ದುಡ್ಡಲ್ಲಿ. ಅದು ಒಳ್ಳೆ ಕೆಲಸ ಕಲೆ. ಒಂದು ಅಂಗಡಿ ಮಳಿಗೆನೋ ಏನಾರು ಹಾಕೊಂಡು ಸುಮ್ಕೆ ಕೂತ್ಕೋ, ಚೆನ್ನಾಗಿರ್ತದೆ ಕತೆ. ಲೇ ಮಂಜಿ, ನೀನುವೇ ದುಡ್ಡ ಕುಡಕೊಂಡವನಿ ಅಂತ ಅಂತೀಯಲ್ಲ, ಮನೆಗೊಂದು ಬದುಕಾದ್ರೂ ಮಾಡ್ಕೋ. ಇಲ್ಲ ನಿನ್ ಮಕ್ಳಿಗೆ ಒಡವೆಯೋ ವಸ್ತ್ರವೋ ಏನಾರುವೆ ತೆಗ್ದಿ ಎತ್ತಿಟ್ಬಿಡು. ಆ ದುಡ್ಡಲ್ಲಿ ಖರ್ಚು ಮಾಡ್ಕೊಳಕ್ ಹೋಗ್ಬೇಡ. ಅಯ್ಯೋ ಇಲ್ಲ ಕನಕ, ಖರ್ಚು ಮಾಡಕ್ಕಿಲ್ಲ. ಆ ದುಡ್ಡ ಹಂಗೆ ಎತ್ತಿಟ್ಕೊಂಡವನಲ್ಲ. ನಾನುವೇ ಹೊಲ್ತಕ್ಕೆ ಪೂರ ಹಾಕ್ಸದ ಅಂತ ಅನ್ಕೊಂಡವನಿ. ಎಷ್ಟ್ ದಿನ ಅಂತ ಅಂದ್ಬಿಟ್ಟು ಕಂಡವ್ರಲ್ದಲೇ ಗೇಮೆ ಮಾಡ್ಕೊಂಡು ಜೀವನ ಮಾಡಕ್ಕದದು. ಹೊಸಿ ನಾವುವೇ ತರಕಾರಿ ಅದು ಇದು ಬೆಳೆಯಕ್ಕಾದ್ರೂ ಆಗ್ಲಿ ಅಂತ ಅಂದ್ಬಿಟ್ಟು ದುಡ್ಡ ಎತ್ತಿಟ್ಟವನಲ್ಲ. ಅದ್ರ ಜೊತೆಗೆ ಹೊಸಿ ದುಡ್ಡ ಹಾಕೊಂಡು ಬೋರ್ಗಿರ ಒಡಿಸ್ತೀನಿ ಈ ಸತಿ. ಲೇ ಪರಿದ, ನೀನೆನ್ಲೆ ಮಾಡಿದಿ ದುಡ್ಡ? ಅಯ್ಯೋ ಪರತೊಂದು ಹಾಕೋರಿ, ನನ್ನ ಹತ್ರ ಹೋಗಿ ಕೇಳ್ತಿರಲ್ಲ. ಅವತ್ತೇ ನೀವೇ ನೋಡ್ಲಿಲ್ವಾ ನನ್ ಗಂಡ ಹೇಗಂದ್ರು ಅಂತ ಅಂದ್ಬಿಟ್ಟು ಈ ತಿಂಗಳು ದುಡ್ಡಿಲ್ಲ, ನೀನೇನೆ ಖರ್ಚಿಗೆ ಮಾಡ್ಕೊಂಬಿಡು ಅಂತ ಅಂದ್ರೆ ಅದನ್ನೆಲ್ಲನೂ ನಾನು ಹಾಗೆ ಖರ್ಚು ಮಾಡ್ಕೊಬೇಕಾಗತ್ತೆ. ಅಲ್ದೇನೆ ಸಂಘ ಗಿಂಗ್ದಲ್ಲೆಲ್ಲ ದುಡ್ಡು ಕಾಸು ತಗಸ್ಕೊಂಡ್ಬಿಟ್ಟು ಅವ್ರಿಗೆ ಎಲ್ಲಿ ಕಟ್ಕೊಡ್ತಾ ಇದಾರೆ. ಈಗ ಅದನ್ನ ನಾನೇ ತಾನೇ ಕಟ್ಕೊಂಡು ಹೋಗ್ತಾ ಇರೋದು. ಇನ್ನಾದ್ರೂ ವಸಿಯ ಬುದ್ಧಿಯ ಕಲಿದೆ. ಇಲ್ಲಿ ನೋಡು ಸಣ್ಣಿಂಗಾಕನ್ನ ಹೆಂಗೆ ಆಗಿದ್ದಾಳು ಪಾಪ. ಮಕ್ಳು ಮರಿ ಎಲ್ಲವ ದೊಡ್ಡದಾಗವ್ರಿಗೆ ಮಾಡಿಸ್ಕೊಬಿಟ್ಟಿ ಇವತ್ತು ಕೈಯ ಬಿಟ್ಬಿಟ್ಟವ್ರೆ. ಹಂಗೆ ನೋಡಲಿ ಪಾಪ ಕಾಳಕ್ಕನ್ಗುವೆ ಉಳಿಯಕ್ಕೆ ಇಲ್ಲ ದುಡ್ಡು ಕಾಸು. ಅವಳು ಗಂಡನ್ಗೆ ಅಂತ ಅನ್ಬಿಟ್ಟು ಆಸ್ಪತ್ರೆಗೆ ಮನೆಗೆ ಅಂತ ಅನ್ಕೊಂಡು ಖರ್ಚ ಮಾಡ್ಕೊತಾಳೆ. ನೀವಾರು ಈಗಾರು ವಸಿಯ ಬುದ್ಧಿಯ ಕಲ್ತ್ಕೊಂಡು ನಿಮ್ ಗಂಡನ ಕೈಲುವೆ ದುಡ್ಸಿ ನಿಮಗ್ ಬರೋ ದುಡ್ಡು ಕಾಸು ಅವ್ರಿಗೆ ತೋರ್ಕೆ ಮಾಡ್ಕೊಳಕ್ ಹೋಗ್ಬೇಡಿ. ಎಷ್ಟಿತ್ತು ಗಂಟು ಅಂತ ಅಂದ್ರೂ ಗಂಡಸ್ರು ತಾವು ಕರ್ಗೋಯ್ತವೆ ಗಂಟುಗಳು. ಮುಖನ್ ಪರತಕ್ಕವು ಗಂಡಸ್ರಿಗೆ 1 ರೂಪಾಯಿ ದುಡ್ಡ ತೋರಿಸ್ತು ಅಂತಂದ್ರೂ ಕಿತ್ಕೊಳ್ಳೋವರೆಗೂ ಬಿಡಕಿಲ್ಲ. ಅದಕ್ಕೆ ನಾನು ನಂತವ್ ದುಡ್ಡೇ ಇಲ್ಲ ಅಂತ ಅನ್ಕೊಂಡೆ ಹೇಳ್ಕೊಂಡೆ ಬರೋದಯ್ಯ. ನನ್ನ ಗಂಡ ಬಂದು ಕೇಳ್ತಾನೆ, ದುಡ್ಡಾಗಿಲ್ವಮ್ಮಿ ನಿನ್ಗೆ ತಿಂಗಳು ಅಂತ ಅನ್ಬಿಟ್ಟು ನಾನು ಇಲ್ಲ, ನನಗೆ ಅದು ಖರ್ಚಿತ್ತು ಇದು ಖರ್ಚಿತ್ತು ಅಂತ ಅನ್ಕೊಂಡು ಹೇಳ್ಕೊಂಡು ಸೀರೆ ತಗೊಂಡೆ ಬಟ್ಟೆ ತಗೊಂಡೆ ಅನ್ಕೊಂಡು ಸುಳ್ಳೆ ಹೇಳ್ಬಿಟ್ಟು ದುಡ್ಡು ಕಾಸು ಎತ್ತಿಟ್ಕೊಂಡವನಿ. ಈಗ ಅಂಗಡಿ ಮಳಿಗೆ ಅದು ಇದು ಏನಾದ್ರೂ ಮಾಡ್ಕೊಂಡು ನಾನು ಕೂತ್ಕೊತೀನಿ. ಮುಂದಕ್ಕೆ ನಾನು ಇದನ್ಗೆ ಏನಾರು ಓದು ಚೆನ್ನಾಗಿ ತಲೆಗತ್ತಲಿಲ್ಲ ಅಂತಂದ್ರೆ ನಾನು ಅಂಗಡಿ ಮಳಿಗೆನೆಯ ಮುಂದಕ್ಕೆ ನೋಡ್ಕೊಂಡು ಹೋಗು ಅಂತ ಅನ್ಬಿಟ್ಟು ಹೇಳ್ತೀನಿ ಅಷ್ಟೇಯ. ಹೆಂಗೋ ಸರ್ಕಾರದವರು ದುಡ್ಡು ಕಾಸ ಹೊಸಿ ಕೊಟ್ಟಿದ್ದಕ್ಕೆ ನೋಡು ಹೆಂಗಸ್ರುವೆ ಹೆಂಗೋ ಒಂದ ಜೀವನ ಮಾಡಕ್ಕೆ ಅನುಕೂಲ ಆಯ್ತು ಅಲ್ವೇನ್ರಲ್ಲೇ. ವೀಕ್ಷಕ್ರೆ, ಈ ಕಥೆಯ ಮುಂದುವರ್ಸಕ್ ಆಯ್ತದೆ. ಹಿಂಗೆ ಹೆಂಗಸ್ರುವೆ ಹೊಸಿ ದುಡ್ಡು ಕಾಸ ಕೈಲಿ ಇಟ್ಕೊಂಡು ಜೀವನವ ಮಾಡ್ತೀವಿ ಅಂತ ಕೇಳಕ್ಕೆಯ ಖುಷಿ ಆಯ್ತದಲ್ವಾ. ನೀವು ಯಾರು ಹಿಂಗೆ ಜೀವನವ ಮಾಡ್ತಿತ್ತು ಅಂದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳ ನೋಡಿ.